ರಿಷಿ ಮಾ ಒಳಗೆ ಬರ್ಬೋದಾ? ಮಾ ಇದೇನು ಹೀಗೆ ಕೇಳ್ತಿದ್ದೀರಾ? ನಿಮ್ಮ ಮಗನ ರೂಮ್ ಒಳಗಡೆ ಬರೋದಕ್ಕೆ ಪರ್ಮಿಷನ್ ಕೇಳಬೇಕಾ? ಹಾಗಲ್ಲ ಕಣೋ ರಿಷಿ, ಇಷ್ಟು ದಿನ ನೀನು ನನ್ನ ಮಗ ಮಾತ್ರ, ಆದರೆ ಈಗ ಇನ್ನೊಬ್ಬರು ಗಂಡ ಕೂಡ. ನನ್ನಿಂದ ನಿನ್ನ ಪ್ರೈವಸಿಗೆ ಡಿಸ್ಟರ್ಬ್ ಆಗಬಾರ್ದಲ್ವಾ? ಎಲ್ಲೋ ಹೊರಟಾಗಿದೆ, ಎಲ್ಲಿಗೆ ಅಂತ ಕೇಳ್ಬೋದಾ? ತುಂಬಾ ಮೂಡ್ ಅಪ್ಸೆಟ್ ಆಗಿತ್ತು. ಹೊರಗೆ ಹೋಗಿ ಬಂದರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ರಿಷಿ. ಆ್ಯಕ್ಚುಲಿ ನಾನೇ ತಪ್ಪು ಮಾಡಿಬಿಟ್ಟೆ ಅಂತ ಅನಿಸ್ತಾ ಇದೆ. ಕಮಲಿ ಹತ್ರ ತುಂಬ ಹಾರ್ಶ್ ಆಗಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಅವಳಿಂದ ಚಿಕ್ಕ ಹುಡುಗಿ, ದುಡುಕು ಸ್ವಭಾವ. ದೊಡ್ಡವಳಾಗಿ ನಾನೇ ಅಡ್ಜಸ್ಟ್ ಮಾಡ್ಕೋಬೋದಾಗಿತ್ತು. ಎನಿವೆ, ನನ್ನ ಮಾತಿಂದ ಅವಳ ಮನಸ್ಸಿಗೆ ನೋವಾಗಿದ್ರೆ ನಾನೇ ಹೋಗಿ ಅವಳ ಹತ್ರ ಸಾರಿ ಕೇಳ್ತೀನಿ. ಮಾ ಏನು ಹೇಳ್ತೀರಾ ನೀವು? ಹೌದು ರಿಷಿ, ನಮ್ಮ ಮಕ್ಕಳ ಹತ್ರ ನಾವು ಸಾರಿ ಕೇಳೋದ್ರಲ್ಲಿ ತಪ್ಪೇನಿದೆ? ನಮ್ಮ ಹಠಕ್ಕಿಂತ ಮನೆ ಅಟ್ಮಾಸ್ಫಿಯರ್ ಚೆನ್ನಾಗಿರ್ಬೇಕು, ಮನಸ್ಸುಗಳು ಚೆನ್ನಾಗಿರ್ಬೇಕು. ಕಮಲಿಯಲ್ಲಿ ನಾನು ಅವಳ ಹತ್ರ ಕ್ಷಮೆ ಕೇಳ್ತೀನಿ. ಮಾ ಸುಮ್ಮನಿರಿ ನೀವು. ನಿಮ್ದೇನೋ ದೊಡ್ಡ ಮನಸ್ಸು, ಹೀಗೆಲ್ಲ ಮಾತಾಡ್ತಿದ್ದೀರಾ. ನಮ್ಮಿಂದ ನಿಮಗೆ ತುಂಬಾ ನೋವಾಯಿತು. ಐ ಆಮ್ ಸಾರಿ ಮಾ. ರಿಷಿ 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 ರಚನಾ, ನಮ್ಮೂರ್ನಾಗೆ ಅಜ್ಜಯ್ಯನ ಆಸೆ ಪ್ರಕಾರ ನಾನು ಸ್ಕೂಲ್ ಕಟ್ಟೋದಕ್ಕೆ ಏಟೆಲ್ಲ ಐಡಿಯಾ ಇಟ್ಕೊಂಡಿದ್ದೀನಿ ಗೊತ್ತಾ? ಹೌದಾ? ಏನು ಸ್ಕೂಲ್ ಗೀಲ್ ಅಂತೆಲ್ಲ ಡೀಪ್ ಆಗಿ ಡಿಸ್ಕಷನ್ ನಡೀತಿದೆ? ಹ್ಞೂ ಅನಿಕಾ, ನೀನು ಸರಿಯಾಗಿ ಕೇಳಿಸ್ಕೊ. ಅಲ್ಲಿ ಶಾಲೆ ಮಾತ್ರ ಅಲ್ಲ, ಶಾಲೆ ಪಕ್ಕದಾಗೆ ಒಂದು ದೊಡ್ಡ ತೋಟ ಮಾಡಬೇಕು. ಶಾಲೆ ಮುಗಿದ್ಮ್ಯಾಕೆ ಮಕ್ಕಳೆಲ್ಲ ಆ ತೋಟದಾಗ ಹೋಗಿ ಹಣ್ಣು ತರಕಾರಿ ಎಲ್ಲ ಬೆಳಿಬೇಕು. ಅವರು ಒಂದು 4 ಕಾಸು ಸಂಪಾದನೆ ಮಾಡೋ ಹಂಗಾಗಬೇಕು. ಭೂಮಿ ತಾಯಿ ಬೆಲೆ ಗೊತ್ತಾಗಬೇಕು. ಅವ್ರು ಯಾರ ಮ್ಯಾಕು ಹೊರೆ ಆಗದೆ ಬದುಕೋದನ್ನ ಕಲಿಬೇಕು ಅನ್ನೋದೇ ನನ್ನ ಆಸೆ. ವಾವ್ ಕಮ್ಲಿ, ಇದನ್ನೆಲ್ಲ ಕೇಳಕ್ಕೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನೀನೇ ಹೇಳು ರಚನಾ, ಇಂಥ ಅನ್ನ ಬೆಳೆಯೋ ಭೂಮಿ ತಾಯಿ ಮಳ್ಳನಾಗೆ ಅದ್ಯಾವುದೋ ಮಜಾ ಮಾಡೋ ರೆಸಾರ್ಟ್ ಕಟ್ಸೋದು ಏನ್ ಚಂದ. ನಂಗೂ ಅರ್ಥ ಆಗುತ್ತೆ ಕಮ್ಲಿ, ಆದ್ರೆ ಅಮ್ಮ ಯಾಕೆ ಹೀಗೆ ಮಾಡ್ತಿದ್ದಾರೋ ನಂಗೂ ಗೊತ್ತಿಲ್ಲ. ನಮ್ಗೆ ಈಗ ಇರೋದೇ ಸಾಕಪ್ಪ, ಈ ರೆಸಾರ್ಟ್ ಹುಚ್ಚಾಟ ಎಲ್ಲ ಬೇಕಾಗಿರ್ಲಿಲ್ಲ. ಅಣ್ಣ, ಇವತ್ ಕಾಲೇಜ್ ರಜಾ ಅಲ್ವಾ? ಮನೇಲಿ ಇರೋದ್ ಬಿಟ್ಟು ಎಲ್ಲೋ ಹೊರಟಿದ್ಯಾ? ಯಾವ ಸುಖಕ್ಕೆ ಮನೇಲಿರ್ಬೇಕು? ನೆಮ್ಮದಿ ಇರೋ ಜಾಗನ ಮನೆ ಅಂತ ಹೇಳ್ತಾರೆ. ಅದೇ ಇಲ್ಲದೆ ಇದ್ಮೇಲೆ ಎಲ್ಲಿದ್ರೆ ಏನಂತ. ಯಾಕೋ ಋಷಿ ಹೀಗೆ ಮಾತಾಡ್ತೀಯ? ನಿಮ್ಮ ಅಮ್ಮನ ಕಿವಿಗೆ ಬಿದ್ದರೆ ಅವಳ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಕಮ್ಲಿ ಏನು ಅಂದ್ಕೋಬೇಕು? ಬಾ, ಇವರಿಬ್ರಿಗೆ ಬೇಜಾರಾಗಲ್ಲ, ನನಗೂ ಮನಸ್ಸು ಅನ್ನೋದಿದೆ. ಅದಕ್ಕೂ ಹರ್ಟ್ ಆಗುತ್ತೆ, ಅದಕ್ಕೂ ಬೇಜಾರಾಗುತ್ತೆ. ಇವ್ರು ಅದನ್ನ ತಿಳ್ಕೊಂಡ್ರೆ ಸಾಕು. ಅಣ್ಣ ಪ್ಲೀಸ್ ಸಾಕು. ಕಮ್ಲಿಗೆ ಎಷ್ಟು ಅಂತ ಬೇಜಾರು ಮಾಡ್ತೀಯ? ಅವ್ಳ ಮುಖ ನೋಡು, ಎಷ್ಟು ಡಲ್ ಆಗಿದೆ. ಏನಾಗಿದೆ ನಿಂಗೆ? ಅಣ್ಣ, ಕಮ್ಲಿಗೆ ಸಾರಿ ಕೇಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಬಿಡು, ಇಟ್ಸ್ ಫೈನ್. ಯಾಕೆ ಫೋರ್ಸ್ ಮಾಡ್ತೀಯಾ? ನಿಂಗೆ ಇದೆಲ್ಲ ಅರ್ಥ ಆಗಲ್ಲ, ದಯವಿಟ್ಟು ಸುಮ್ಮನೆ ಇರು. ನನ್ಗೆ ಯಾಕೆ ಅರ್ಥ ಆಗಲ್ಲ? ಅಮ್ಮನ ಮನ್ಸಿಗೆ ಬೇಜಾರಾಗುತ್ತೆ ಅಂತ ಕಮ್ಲಿ ಮನ್ಸಿಗೆ ಹರ್ಟ್ ಮಾಡೋದು ಎಷ್ಟು ನ್ಯಾಯ? ಅಣ್ಣ, ಅದ್ ಯಾವ್ದೋ ವಿಚಾರಕ್ಕೆ ನೀವ್ ಗಂಡ ಹೆಂಡತಿ ಸಂಬಂಧನ ಯಾಕೆ ಹಾಳು ಮಾಡ್ಕೋತೀರ? ಇದು ಗಂಡ ಹೆಂಡತಿ ಮಧ್ಯೆ ನಡೀತಾ ಇರುವಂತ ವಿಚಾರ. ಇದರಿಂದ ನೀನು ಹೊರಗಡೆ ಇದ್ರೇನೆ ಒಳ್ಳೇದು. ಯು ಬೆಟರ್ ಅಂಡರ್ಸ್ಟ್ಯಾಂಡ್ ಅಂಡ್ ಶಟ್ ಅಪ್. ಏನಂದ್ರೆ ಶಟ್ ಅಪ್? ನನ್ಗೆ
ಶಟಪ್ ಅಂದಿ ಅಣ್ಣ ನೀನು. ಇಡೀ ಪ್ರಪಂಚನೇ ನನ್ನ ವಿರುದ್ಧ ನಿಂತರೂ ನೀನ್ ನನಗೆ ಜೋರ್ ಮಾಡಲ್ಲ, ನನ್ನ ಮನ್ಸಿಗೆ ಹರ್ಟ್ ಮಾಡಲ್ಲ ಅನ್ಕೊಂಡಿದ್ದೆ. ಬಟ್ ನೋ, ಎಲ್ರ ಮುಂದೆ ನನ್ನ ಹತ್ರ ಹೀಗೆ ಮಾತಾಡಿದ್ಯಲ್ಲ. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಯು ಅಣ್ಣ. ಥ್ಯಾಂಕ್ ಯು ಸೋ ಮಚ್. ರಚನಾ, ರಚನಾ, ರಿಷಿ, ಸರ್, ರಿಷಿ, ಸರ್ ನಿಂತ್ಕೊಳ್ಳಿ ಸರ್. ಕಮಲಿ ಅವರೇ, ಕೈ ಬಿಡಿ. ಇಲ್ಲ ಸರ್, ನಾನು ಬಿಡಕ್ಕಿಲ್ಲ. ನನ್ನ ಪೇಷನ್ಸ್ ಚೆಕ್ ಮಾಡ್ತಾ ಇದ್ದೀರಾ ನೀವು, ಕೈ ಬಿಡಿ ಅಂದೆ. ಕೈ ಬಿಡಕ್ಕಲ್ಲ ಸರ್, ನಾನು ನಿಮ್ಮ ಕೈ ಹಿಡ್ದಿರೋದು. ಈ ಮೆಲೋ ಡ್ರಾಮಾಗೆಲ್ಲ ನನ್ನ ಹತ್ರ ಟೈಮ್ ಇಲ್ಲ. ಮೊದಲೇ ಮನ್ಸರಿ ಇಲ್ಲ. ಇಲ್ಲ ಸರ್, ಮನ್ಸು ನನಗೂ ಸರಿ ಇಲ್ಲ. ಹಂಗಂತ ನಮ್ಗಿರೋ ಕೋಪನ ಬೇರೆಯವ್ರ ಮ್ಯಾಗ ತೋರ್ಸೋದು ಯಾವ ಮಟ್ಟಕ್ಕೆ ಸರಿ ಹೇಳಿ? ಪಾಪ ರಚನಾ, ನನ್ ಮ್ಯಾಕಿರೋ ಕೋಪದಿಂದ ಯಾವತ್ತೂ ಬೈದಿರೋ ಅವಳಿಗೆ ಆ ಮಟ್ಟಕ್ಕೆ ಬೈದ್ರಲ್ಲ ಸರ್, ಇದು ಯಾವ ರೀತಿ ಸರಿ ಹೇಳಿ? ಅದೆಲ್ಲ ನನಗೆ ಗೊತ್ತಿಲ್ಲ ಕಮಲಿ ಅವರೇ. ಈಗಲೇ ನನ್ನ ಮನ್ಸು ಸರಿ ಇಲ್ಲ. ಇನ್ನೂ ಈ ಥರ ಪ್ರಶ್ನೆಗಳು ಕೇಳಿ ನನಗೆ ಹರ್ಟ್ ಮಾಡಬೇಡಿ. ನಾನು ಹೋಗಬೇಕು, ಹೋಗೋದಕ್ಕೆ ಬಿಡಿ. ಸರಿ ಸರ್, ನಿಮ್ಮ ಮನ್ಸು ಕೆಟ್ಟೈತೆ ಅಂತ ಹೇಳಿದ್ರಲ್ಲ, ಅದು ಸರಿಯಾಗಕ್ಕೆ ನಾನು ಏನು ಮಾಡಬೇಕು ಅಂತ ಹೇಳಿ? ಇಷ್ಟೊತ್ತಿಗಾಗಲೇ ಅದು ನಿಮ್ಗೆ ಅರ್ಥ ಆಗಿರ್ಬೇಕಲ್ಲ. ಅರ್ಥ ಆಯ್ತು ಸರ್. ಈಗೇನು ನಿಮ್ಮ ಮನ್ಸು ಸರಿ ಹೋಗಕ್ಕೆ ಅತ್ತೆ ಮುಂತವ ಹೋಗಿ ನಾನು ಸಮಯಕ್ಕೆ ಹೇಳ್ಬೇಕು. ಸರಿ, ನಾನು ಅತ್ತೆ ಮುಂತವಾಗ ಸಮಯಕ್ಕೆ ಹೇಳ್ತೀನಿ. ನಿಮ್ಮ ಮನ್ಸು ಸರಿ ಹೋಯ್ತಾಯ್ತಾ? ಏನು ನಿಜವಾಗ್ಲೂ ನೀವು ಅಮ್ಮನ ಹತ್ರ ಸಾರಿ ಕೇಳ್ತೀರಾ? ನಿಮ್ಮ ಹಠಾನ್ ಬಿಡ್ತೀರಾ? ಹ್ಞೂ ರಿಷಿ ಸರ್, ನನಗೆ ನನ್ನ ಹಠಕ್ಕಿಂತ ಈ ಮನೆಯವರು ನೆಮ್ಮದಿಯಾಗಿ ಶಾಂತಿಯಾಗಿ ಇರೋದೇ ಮುಖ್ಯ. ನಾನು ಅತ್ತೆ ಮುಂತ ಹೋಗಿ ಸಮಯಕ್ಕೆ ಹೇಳ್ತೀನಿ. ಸುಮ್ಮನೆ ನಾನು ಸಮಾಧಾನಕ್ಕೆ ಹೇಳ್ತಿಲ್ಲ ತಾನೆ? ಅಥವಾ ನಿಜವಾಗ್ಲೂ ನಿಮ್ಮ ಮನಸ್ಸಿಂದ ಹೇಳ್ತಿದ್ದೀರಾ? ಖಂಡಿತವಾಗ್ಲೂ ಇಲ್ಲ ಸರ್. ನಾನು ಸಮಯಕ್ಕೆ ಹೇಳೋದ್ರಿಂದ ನನ್ನ ಗಂಡನ ಮನಸ್ಸಿಗೆ ಸಂತೋಷ ನೆಮ್ಮದಿ ಸಿಗುತ್ತೆ ಅನ್ನೋದಾದ್ರೆ ನನ್ನ ಮನ್ಸಾರೆ ಅತ್ತೆ ಮುಂತವಾಗ ಸಮಯಕ್ಕೆ ಹೇಳ್ತೀನಿ. ಈಗಲೇ ಕೇಳ್ತೀನಿ, ಬನ್ನಿ ಸರ್. ಕಮಲಿ, ಇಷ್ಟೊಂದು ಹಠ ಯಾವತ್ತೂ ಒಳ್ಳೇದಲ್ಲ. ನೀನ್ ಮಾಡಿದ ಕೆಲಸದಿಂದ ಅಂಕಲ್ ಆಂಟಿ ಎಲ್ಲರೂ ಎಷ್ಟು ಅಪ್ಸೆಟ್ ಆಗಿದ್ದಾರೆ. ಪಾಪ ರಿಷಿ ಯಾವತ್ತೂ ರಚನಾ ಮೇಲೆ ಅಷ್ಟು ಕೂಗಾಡೇ ಇರಲಿಲ್ಲ, ಗೊತ್ತಾ? ಒಟ್ನಲ್ಲಿ ನೀನ್ ಮಾಡಿರೋ ಕೆಲಸದಿಂದ ಇಡೀ ಮನೆ ನೆಮ್ಮದಿನೇ ಹಾಳಾಗೋಯ್ತು. ಅಲ್ಲ, ಏನ್ ಪ್ರೂವ್ ಮಾಡಕ್ ಹೊರಟಿದ್ಯಾ ನೀನು? ಮುಚ್ಚು ಬಾಯ್ ಸಾಕು. ಕುಟುಂಬದ ನೆಮ್ಮದಿ ಹಾಳು ಮಾಡಕೊಂಡಿರೋಳು ನೀನು, ನಾನಲ್ಲ. ವಾಟ್ ನಾನ್ಸೆನ್ಸ್ ಕಮಲಿ, ಏನ್ ಮಾತಾಡ್ತಿದ್ಯಾ ನೀನು? ನಾನ್ಸೆನ್ಸ್ ಮಾತಾಡ್ತಿರೋದು ನಾನಲ್ಲ ಕಣವಿ, ನೀನು. ಒಬ್ಬೊಬ್ರು ಮಧ್ಯೆ ಒಂದೊಂದು ಮಾತಾಡ್ಕೊಂಡು ಸುಖವಾಗಿರೋರ್ ಮಧ್ಯೆ ಜಗಳ ತಂದಿಟ್ಟು ಖುಷಿ ಪಡ್ತಿರೋಳು ನೀನು. ನಿನ್ನ ಮನೆ ಹಾಳು ಬುದ್ಧಿ ನನಗೇನು ಹೊಸ್ತಲ್ಲ. ಇದು ನಮ್ಮ ಕುಟುಂಬದ ವಿಚಾರ. ಇದನ್ನ ನಾವು ಹೆಂಗಾರು ಬಗೆಹರಿಸ್ಕೊತೀವಿ. ನೀನ್ ಸುಮ್ಕೆ ಇಲ್ಲಿಂದ ಹೋಯ್ತಾ ಇರು. ಕಮಲಿ, ಲುಕ್, ಮಾವಯ್ಯ, ನನಗೆ ಕ್ಷಮಿಸ್ಬಿಡಿ. ತಿಳಿದೋ ತಿಳಿದೇನೋ ನನ್ನಿಂದ ಈ ಮನೆಯವರೆಲ್ಲ ಬೇಸರ ಮಾಡ್ಕೊಳಂಗಾಗೈತೆ. ಇವತ್ತಿಗೆ ಇದೆಲ್ಲ ಇಲ್ಲಿಗೆ ನಿಲ್ಬೇಕು. ನಾನೇ ಹೋಗಿ ಅತ್ತೆ ತವಾಗ ಸಮಯ ಕೇಳಬೇಕು ಅಂತ ನಿರ್ಧಾರ ಮಾಡೀನಿ. ಕಮಲಿ, ನೀನು
ಮನ್ಸಾರ ಈ ನಿರ್ಧಾರ ತಗೊಂಡಿದ್ದೆ ತಾನೆ? ಹೌದು ಮವ, ಇದೇ ಸರಿಯಾದ ನಿರ್ಧಾರ. ನನಗೆ ಈ ಮನೆಯವ್ರ ಸಂತೋಷ ಎಲ್ಲದಕ್ಕಿಂತ ಮುಖ್ಯ. ಸಂತೋಷಮ್ಮ, ಥ್ಯಾಂಕ್ ಯು ವೆರಿ ಮಚ್. ಅತ್ತೆಮ್ಮ, ನಾನು ಬಂದಿವ್ನಿ. ಇಲ್ಲಿವರೆಗೂ ಬರೋ ಕಷ್ಟ ತಗೊಂಡಿದ್ಯಾ ಅಂದಮೇಲೆ ಯಾಕೆ ಬಂದಿದ್ಯಾ ಅಂತಾನು ಹೇಳ್ಬಿಡು. ನಿಮಗೆ ಗೊತ್ತೈತೆ ಅನ್ಕೊಂಡಿವ್ನಿ. ಅರೆ, ನಂಗೆ ದಿವ್ಯ ದೃಷ್ಟಿ ಇದೆ ಅನ್ಕೊಂಡಿದ್ಯಾ ಕಮಲಿ? ಯಾರು ಯಾಕೆ ಬರ್ತಾರೆ ಅಂತ ಅವ್ರು ಹೇಳ್ದೇನೆ ನನಗೆ ಅರ್ಥ ಆಗೋದಕ್ಕೆ ಯಾಕೆ ಬಂದಿದ್ಯಾ ಅಂತ ಬಾಯ್ ಬಿಟ್ಟು ಹೇಳು. ಕ್ಷಮೆ ಕೇಳಕ್ ಬಂದಿವ್ನಿ ಅತ್ತೆಮ್ಮ. ಏನು ಏನಂದೆ ನೀನು? ಇಲ್ಲಿ ಇನ್ನೊಂದ್ಸರಿ ಹೇಳು. ಕ್ಷಮೆ ಕೇಳಕ್ ಬಂದಿವ್ನಿ ಅಂದೆ. ಕ್ಷಮೆನಾ? ಅಂತ ತಪ್ಪು ನೀನೇನ್ ಮಾಡಿದ್ಯಾ ಕಮಲಿ? ನೀನ್ ಬಾಯ್ ಬಿಟ್ಟು ಹೇಳಿದ್ರೆ ತಾನೇ ನನಗೆ ಅರ್ಥ ಆಗೋದು. ಅದೇ ಅತ್ತೆಮ್ಮ, ಮಾರಾಪುರದಾಗ ಅವತ್ತಾಯ್ತಲ್ಲ ಆ ಘಟನೆಗೆ. ಘಟನೆ? ಯಾವ ಘಟನೆ ಬಗ್ಗೆ ಮಾತಾಡ್ತಿದ್ಯಾ ಕಮಲಿ? ಅದೇ ಅತ್ತಮ್ಮ, ಅವತ್ತು ಪೂಜೆನಾಗೆ ನನಗೂ ನಿಮಗೂ ಹೊಸಿ ಮಾತಾಯ್ತಲ್ಲ, ಆ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಿಂತ್ಕೊಳೆ. ಬೇಸರ ಆಗುವಂತ ಮಾತಾಡಿದೀನಿ ಅಂತ ನಿನ್ನ ಬಾಯಿಂದಾನೇ ಬಂತು ಅಂದ್ಮೇಲೆ ನೀನ್ ಮಾಡಿದ್ದು ತಪ್ಪು ಅಂತ ನೀನ್ ಒಪ್ಕೋತೀಯ ತಾನೆ? ಹೇಳೆ, ನೀನ್ ಮಾಡಿದ ತಪ್ಪು ನಿನ್ನಿಂದ ತಪ್ಪಾಗಿದೆ ಅಂತ ಒಪ್ಕೋತೀಯ ತಾನೆ? ಅದಕ್ಕೆ ತಾನೇ ಕ್ಷಮೆ ಕೇಳಕ್ ಬಂದಿರೋದು. ಅದನ್ನೇ ಬಾಯ್ ಬಿಟ್ಟು ಜೋರಾಗಿ ಹೇಳು. ಇಲ್ಲ ಅತ್ತೆಮ್ಮ, ನಾನು ಈಗಲೂ ಹೇಳ್ತೀನಿ, ನಾನು ಯಾವ ತಪ್ಪು ಮಾಡಿಲ್ಲ. ಆದರೆ ಕೆಲವೊಮ್ಮೆ ಮನೆಯವ್ರಿಗೋಸ್ಕರ ಮಾಡಿಲ್ದಿರೋ ತೆಪ್ಪಿಗೆ ಕ್ಷಮೆ ಕೇಳಬೇಕಾಯ್ತೈತೆ. ನನಗೆ ಹಠಕ್ಕಿಂತ ವಿಶ್ವಾಸ ಮುಖ್ಯ ಅತ್ತೆಮ್ಮ. ಅದಕ್ಕೆ ಕೇಳ್ತೀವಿ, ನನಗೆ ಕ್ಷಮಿಸ್ಬಿಡಿ. ನಿಂತ್ಕೊ ಅಂದೆ ತಾನೆ? ಇದನ್ನ ಕ್ಷಮೆ ಅಂತಾರ? ನಾಟಕ, ಬೂಟಾಟಿಕೆ ಅಂತಾರೆ. ಮನೆಯವ್ರ ಮುಂದೆ ಒಳ್ಳೆಯವಳು ಅನ್ನಿಸ್ಕೊಳ್ಳೋಕೆ ವಿಶ್ವಾಸ ಅದು ಇದು ಅಂತ ನಾಟಕ ಆಡಿದ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಸರಿ ಅತ್ತೆಮ್ಮ, ಅದೆಂಗೆ ನಾನು ನಿಮ್ಮ ತವಾಗ ಕ್ಷಮೆ ಕೇಳಬೇಕು ಅಂತ ನೀವೇ ಹೇಳ್ಬಿಡಿ, ನಾನು ಹಾಗೆ ಕೇಳ್ತೀನಿ. ಸರಿ, ಹಾಗಾದ್ರೆ ಮಾರಾಪುರದಲ್ಲಿ ನನ್ನ ವಿರುದ್ಧ ಧ್ವನಿ ಎತ್ತಿದ್ದು ತಪ್ಪು. ರೆಸಾರ್ಟ್ ಕಟ್ಟೋ ಫ್ಯಾಮಿಲಿ ಡಿಸಿಷನ್ಗೆ ನೀನು ಎದುರಾಗಿ ನಿಂತಿದ್ದು ತಪ್ಪು. ಇನ್ನು ಮುಂದೆ ಆ ಕೆಲಸಕ್ಕೆ ನಿನ್ನಿಂದ ಯಾವ ಅಡ್ಡಿನೂ ಆಗಲ್ಲ ಅಂತ ಹೇಳಿ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಆಗಕ್ಕಿಲ್ಲ ಅತ್ತೆಮ್ಮ. ಏನಂತೆ? ಆಗಕ್ಕಿಲ್ಲ ಅಂದೆ ಅತ್ತೆಮ್ಮ. ಅಂತ ಸಮಯ ನಾನು ಕೇಳಕ್ಕಿಲ್ಲ. ನೀವೇನೇ ಹೇಳಿದ್ರು ಆಟೆಯ. ಮಾರಾಪುರದ ಜಮೀನಾಗೆ ರೆಸಾರ್ಟ್ ಕಟ್ಟಕ್ಕೆ ನಾನು ಬಿಡಕ್ಕಿಲ್ಲ. ಏಯ್, ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತು ತಾನೆ?
ಗೊತ್ತು ಅತ್ತೆಮ್ಮ, ಸರಿಯಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಗಂಡನ ಮನಸ್ಸಿಗೆ ನೋವಾಗಬಾರ್ದು, ಮನೆ ವಾತಾವರಣ ಹಾಳಾಗಬಾರ್ದು, ದೊಡ್ಡೋರ್ ಗೌರವಕ್ಕೆ ಪೆಟ್ಟು ಬೀಳಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮ ತವ ನಾನು ಬಂದಕ್ಕೆ ಸಮಯ ಕೇಳ್ತೀನಿ. ಹಾಗಂತ ಹಳ್ಳಿ ಭೂಮಿ ಮ್ಯಾಕಿರೋ ನನ್ನ ಎತ್ತನ್ನ ನಿಮ್ಮ ಶ್ರೀಮಂತಿಗೆ ಅಡ ಇಟ್ಟು ಅನ್ನ ಬೆಳೆಯೋ ಜಾಗದಾಗೆ ರೆಸಾರ್ಟ್ ಕಟ್ಟಕ್ಕೆ ಒಪ್ಕೋತೀನಿ ಅಂತ ಅನ್ಕೊಂಡ್ರೆ ಅದು ನಿಮ್ಮ ಭ್ರಮೆ ಅತ್ತೆಮ್ಮ. ಕಮಲಿ, ನನ್ನ ಕೆರಳಿಸಿದ್ರೆ ಏನಾಗುತ್ತೆ ಅಂತ ನಿನಗಿನ್ನೂ ಗೊತ್ತಿಲ್ಲ. ಗೊತ್ತು ಮೇಡಮ್, ಆದರೆ ಬಡವ್ರ ರೋಸನ ಸ್ವಾಭಿಮಾನನ ಕೆರಳಿಸಿದ್ರೆ ಏನಾಯ್ತೈತೆ ಅಂತ ನಿಮಗೂ ಗೊತ್ತಿಲ್ಲ ಅನ್ನಿಸ್ತೈತೆ. ಕೊನೆದಪ್ಪ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ನಾವು ಹಳ್ಳಿ ಜನ, ನಮಗೆ ಅನ್ನ ಬೆಳೆಯೋಕ್ಕೂ ಬರ್ತೈತೆ. ನಮ್ಮ ಭೂಮಿ ತಾಯಿ ತಂಟೆಗೆ ಯಾರನ್ನ ಬಂದರೆ ಅವ್ರನ್ನ ಮಟ್ಟ ಹಾಕಕ್ಕೂ ಬರ್ತೈತೆ. ಅದೆಂಗ್ ನಮ್ಮ ಭೂಮಿ ತಾಯಿ ಒಡ್ಲಿಗೆ ಕೈ ಹಾಕಿ ನಾಶ ಮಾಡ್ತಿರೋ ನಾನು ನೋಡೇ ಬಿಡ್ತೀನಿ. ಕಮಲಿ ಅವರ ಅಮ್ಮ ಅಕ್ಸೆಪ್ಟ್ ಮಾಡ್ಕೊಂಡ್ರ? ನನಗೆ ಗೊತ್ತಿತ್ತಮ್ಮ, ನನ್ನ ಸೊಸೆ ಯಾವತ್ತೂ ಈ ಮನೆಯವ್ರನ್ನ ಬಿಟ್ಕೊಡಲ್ಲ ಅಂತ. ಈ ಮನೆ ಸೊಸೆಯಾಗಿ ನೀನು ಏನು ಮಾಡಬೇಕು ಅದನ್ನೇ ಮಾಡಿದ್ಯಾ. ಎಲ್ಲಕ್ಕಿಂತ ಪ್ರೀತಿ ವಿಶ್ವಾಸ ದೊಡ್ಡದು ಅನ್ನೋದನ್ನ ತೋರಿಸ್ಕೊಟ್ಟಿದ್ಯಾ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ವೆರಿ ಮಚ್. ಕಮಲಿ, ನಮ್ಮಿಂದ ಏನಾದರೂ ನಿನ್ನ ಮನಸ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಕಮಲಿ ಅವರ, ಥ್ಯಾಂಕ್ ಯು ಸೋ ಮಚ್. ನಿಜಕ್ಕೂ ತುಂಬಾನೇ ಓದಾಡ್ಬಿಟ್ಟಿದ್ದ. ಒಂದು ಕಡೆ ನೀವು, ಇನ್ನೊಂದು ಕಡೆ ಅಮ್ಮ. ಒಬ್ರು ಪರ ಮಾತಾಡಿದ್ರೆ ಇನ್ನೊಬ್ರಿಗೆ ನೋವಾಗತ್ತೆ, ಇಲ್ಲ ಅಂತ ಹೇಳಿದ್ರೆ ನನಗೆ ನೋವಾಗತ್ತೆ. ಈಗ ಎಷ್ಟು ರಿಲ್ಯಾಕ್ಸ್ ಅನ್ನಿಸ್ತಿದೆ ಗೊತ್ತಾ. ಥ್ಯಾಂಕ್ ಯು ಸೋ ಮಚ್ ಕಮಲಿ ಅವರ. ರಿಷಿ ಸರ್, ಈಗಲೂ ನನ್ನ ಮ್ಯಾಗ ಕೋಪನಾ? ಕಮಲಿ ಅವರ, ನಿಮ್ಮ ಮೇಲೆ ಸುಮ್ಮನೆ ಕೋಪ ಮಾಡ್ಕೊಳ್ಳೋಕೆ ನನಗೇನು ಇಷ್ಟನಾ? ನಿಮ್ಮ ಸ್ವಾಭಿಮಾನನ ಪಕ್ಕಕ್ಕಿಟ್ಟು ನನಗೋಸ್ಕರ ಈ ನಿರ್ಧಾರ ತಗೊಂಡ್ರಲ್ಲ, ಥ್ಯಾಂಕ್ ಯು ಸೋ ಮಚ್ ಕಮಲಿ ಅವರ. ನೋಡಿ, ಮಾರಾಪುರದ ವಿಷಯ ಅಮ್ಮನ ಹತ್ರ ಮಾತಾಡಿ ನಾನು ಸರಿ ಮಾಡ್ತೀನಿ. ಪ್ರಾಮಿಸ್. ಥ್ಯಾಂಕ್ ಯು ರಿಷಿ ಸರ್. ಸರ್, ಈಗ ನನಗೆ ನಿಮ್ಮಿಂದ ಇನ್ನೊಂದು ಸಹಾಯ ಆಗಬೇಕು, ಇಲ್ಲ ಅಂತ ಹೇಳ್ಬಾರ್ದು. ಅರೆ, ನಿಮ್ಗಿಲ್ಲ ಅಂತೀನ? ಏನು ಅಂತ ಹೇಳಿ. ನನಗೋಸ್ಕರ ನೀವು ರಚನಂತವ ಹೋಗಿ ಸಾರಿ ಕೇಳಬೇಕು. ಸರಿ, ನಿಮ್ಗಿಲ್ಲ ಅಂತೀನ?